ಪುಟ್ಟಿ ಬಿರ್ಬಿರ್ನೂ ರೆಡಿ ಆಗ್ರವ ಏಟತ್ತಾಯ್ತು ಇನ್ನೂ ರೆಡಿ ಆಗಿಲ್ಲ ಹೋಗಿ ಆ ಮಗಿಗೆ ಸ್ನಾನ ಮಾಡಿಸಿ ಮಗನೂ ರೆಡಿ ಮಾಡ್ಕೊಬಿಟ್ಟು ಬಿರ್ಬಿರ್ನ ರೆಡಿ ಆಗಿ ಇನ್ನೇನು ಅವರು ಆ ಕಡೆಯಿಂದ ಆ ಕಡೆಗೆ ಬರ್ತಾರೆ ಅನ್ನೋ ದೇವಸ್ಥಾನಕ್ಕೆ ನಾನು ಹೋಗಿ ಮಾದೇವಿನ ಆಮೇಲೆ ಊರಲ್ಲಿ ಒಂದಿಬ್ಬರು ಹೆಂಗಸರು ಒಂದು 3-4 ಜನ ಕರೆದು ಬರ್ತೀನಿ ಇನ್ನೇನು ಯಾರಿಗೂ ಏನು ಹೆಚ್ಚಿಗೆ ಹೇಳಿಲ್ಲ ಬೇಕಾದ್ರೆ ಗಾಟೆ ಅಲ್ವೇ ಹೇಳಿರೋದು ಬಿರ್ಬಿರ್ನ ಕರೆದು ಬರ್ತೀನಿ ರೆಡಿ ಆಗ್ರವ ಇನ್ನೂ ಹಿಂಗೆ ಇದ್ದೀರಲ್ಲೇ ಶಾಂತ ನೀನು ಅಳಿಯಂದ್ರೆ ನೆಬ್ಬರ್ಸವು ಅಳಿಯಂದ್ರೆ ನೆಬ್ಬರಿಸ್ಬಿಟ್ಟು ಆ ಹುಡುಗಿಯ ರೆಡಿ ಮಾಡುವ ರೆಡಿ ಮಾಡಿಬಿಟ್ಟು ಬಿರ್ಬಿರ್ನೆ ಅದು ಏನೇನು ಬೇಕು ಅದೆಲ್ಲನೂ ಒಂದು ಕಡೆಗೆ ಒತ್ತರ ಮಾಡಿಟ್ಕೊ ಇನ್ನು ತಗೋಬೇಕಾರೆ ಯಾವ್ದಾರ ಮರ್ತೋದ್ರೆ ಮತ್ತೆ ಅಲ್ಲಿಂದ ಬರೋಕ್ಕಾಗಿಲ್ಲ ಎಂತೆಂಥವು ಬೇಕೋ ಅವೆಲ್ಲನೂ ಒತ್ತರ ಮಾಡಿಟ್ಕೊಳ್ಳಿ ಕಂಕಣ ಏನೇನೈತೆ ಅವೆಲ್ಲನೂ ನೀಟಾಗಿ ಒಂದಕ್ಕೆ ಒತ್ತರ ಮಾಡ್ಕೊಳ್ಳಿ ಮತ್ತಿನ್ನು ಪದೇ ಪದೇ ಅದನ್ನೇ ಕೆಲಸ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಅವ್ವ ಜಾಗ್ರ ಏನು ಮಾಡೋಣವ ಮಲ್ಲ ಇಟ್ಟೋಗೋಣ ತಗೊಂಡೋಗೋಣ ಅಲ್ಲಿಗೆ ಜಾಗ್ರ ಕಳಸ ಎಲ್ಲನೂ ತಗೋಬೇಕಣವ ಅವನೇ ಮತ್ತೆ ನಾನು ಶಾಂತಿಂಗ್ ಹೇಳಿದ್ದು ಎಲ್ಲನೂ ಅಂತ ಕೊತ್ತರ ಮಾಡಿ ಇಟ್ಕೊ ಅಂತ ಎಲ್ಲನೂ ತಗೋಬೇಕು ಅವ ಇಟ್ಕೊಳಕ್ಕೆ ಹೆಣ್ಮಕ್ಳು ಬೇಕಲ್ಲ ಅದಕ್ಕೆ ಹೋಗಿ ಬಿರ್ಬಿರ್ನೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅಂತ ಕರೆದು ಬರ್ತೀನಿ ಇಲ್ಲಾಂದ್ರೆ ಮುಂದೆ ಬೇಟ ಅದು ಸ್ನಾನ ಮಾಡ್ಕೊಳಕ್ಕಲ್ಲ ಊಟ ಟೈಮ್ ಇವತ್ತವೆ ಅದಕ್ಕೆ ಎಲ್ಲನೂ ಒಂತಕ್ಕೆ ಇಟ್ಕೊಳ್ಳಿ ಯಾವ ಬೇಡ ಬೇಕಾದ್ರೆ ಅಲ್ಲೇ ಬಿಟ್ಟು ಹೋಗೋಕ್ಕಾಗತ್ತೆ ನಿಮ್ಗೆ ಯಾವ್ಯಾವ ನೆಪ್ಪ ಆಯ್ತವೆ ಅವೆಲ್ಲನೂ ತೆಗೆದು ಒಂತಕ್ಕೆ ಒತ್ತರ ಮಾಡಿ ಇಟ್ಕೊಳ್ಳಿ ಈ ಶಾಂತ ನೀನು ಇಲ್ಲ ನಿಂತಿದ್ದೆ ನಾನು ಎಷ್ಟೊತ್ತಾಯ್ತು ಅಳಿ ಅಂದ್ರೆ ನೆಬ್ಬರಿಸಿ ಮಗ ರೆಡಿ ಮಾಡೋಗು ಅಂತ ಹೇಳಿ ಇಲ್ಲ ನಿಂತಿದ್ದೆ ಬಿರ್ಬಿರ್ನ ಹೋಗಿ ಕೆಲಸ ಆಗಕ್ಕಿಲ್ಲ ಅವ್ರು ಎದ್ದವ್ರ ಕಣಾಕವ ಈಟ ಗಂಟ ಮನೆ ಕತ್ತಾರವ ಅವ್ರು ಎದ್ದು ತೋಟದ ಕಡಿಗೆ ಹೋಗವ್ರೆ ಬಾಳೆ ಎಲೆಯನ್ನು ಕರ್ಕೊ ಬರಕ್ಕೆ ಬಾಳೆ ಎಲೆ ಬೇಕಲ್ಲ ಏನು ಊಟ ಕೊಡಕ್ಕೆ ಮಾಡಕ್ಕೆ ಅಲ್ಲಿ ದೇವಸ್ಥಾನತವ ಅದಕ್ಕೆ ಬಾಳೆದೆಲ್ಲ ಕರ್ಕೊ ಬರಕ್ಕೆ ಹೋಗ್ಬೇಕಂತ ಹಾಕು ಬರ್ತಾರೆ ಮಗ ಸ್ನಾನ ಮಾಡಿ ಮಲಗಿಸಿದ್ದೀನಿ ಎದ್ಮೇಕೆ ನಾನು ರೆಡಿ ಮಾಡ್ತೀನಿ ನೀನು ಹೋಗಿ ನೀನು ನಂದು ಪುಟ್ಟಿದ್ದು ನಂದು ಎಲ್ಲ ಸ್ನಾನ ಆಗಬೇಕು ನೀನು ಈ ಬರೀ ಇಲ್ಲೇ ನಿಂತ್ಕೊಂಡು ಕಾಲ ಕಳಿತೀಯವ ಬಿರ್ಬಿರ್ನ ಹೋಗಿ ಹೇಳ್ಕೊಬರ ನಾನಕ್ಕಲ್ಲ ಅದನ್ನ ಮಾತ್ಮನಾದ ಕೆಲಸ ಮರ ಅಂತಾರಲ್ಲ ಹಂಗೆ ಆಯ್ತು ನಿಂದು ಹೋಗು ನೀನು ಬಿರ್ಬಿರ್ನ ಹೇಳ್ಕೊಂಡು ಬರೋಗು ನೀನು ಯಾವಾಗ ತಯಾರಾಯ್ತೀಯ ನಂದು ಎಡು ತೆಗಿತವ ಒಂದು ಗಳಿಗೆ ಹಿಂಗೆ ಹೋಗಿ ಎಲ್ಲರಿಗೂ ಹೇಳ್ಕೊಂಡು ಬಂದೊಳೆ ಒಂದು 2 ಚಂಬ ಬಗ್ಸ್ಕೊಂಡು ಸಾಲ ಉಟ್ಕೊಂಡು ಬರ್ತೀನಿ ಸತ್ತಾಯ್ತದ ಅದಕ್ಕೆ ನಂದೇನು ಜಾಸ್ತಿ ಹೊತ್ತು ತಗೋಕಿಲ್ಲಕಂತೆ ನೀವು ಬಿರ್ಬಿರ್ ತಯಾರಾಗಿ ನಿಂಗೆ ಮುಂಗೆ ನೋಡೋ ಸೀರೆ ಹೊಸದು ಅದೇನು ಇದ್ರ ಸೀರೆ ಇದ್ದಂಗೆ ಐತೆ ಅವ್ಳು ಉಟ್ಕೊಳಕ್ಕೆ ಬರ್ತದೋ ಇಲ್ವೋ ಹೊಸಿ ಉಡಿಸಿ ಅವಳನ್ನ ತಯಾರು ಮಾಡಿ ನೀವು ಬಿರ್ಬಿರ್ನೇ ರೆಡಿ ಆಗ್ರವ ಇಲ್ಲಾಂದರೆ ಲೇಟ್ ಆಗ್ಬಿಡ್ತದೆ ಹಂಗಿಂದನೇ ಬಂದುಬಿಡ್ತಾರೆ ಅವ್ರೇನಾರ ಫಸ್ಟ್ ದೇವಸ್ಥಾನ ಕಾಯ್ಕೊಂಡು ಕೂತ್ಕೊಂಡು ಮುಹೂರ್ತ ಬೇರೆಯ ಏನು ತಡಾಗಿ ಬಂದಿಲ್ಲ ಅದು ಬಿರ್ನೇ ಐತೆ ಇಲ್ಲಿಂದ ನಡ್ಕೊ ಹೋಗೋದಕ್ಕೆ ಆಯ್ತು ದೇವಸ್ಥಾನಕ್ಕೆ ಅದಕ್ಕೆ ನಾನು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ ಕಂತಾಕಿ ಅಲ್ಲ ಕಣಮ್ಮ ನೆನ್ನೆ ತಾಯಸ ಹಾಕ್ಬೇಕಾರೆ ಬಂದಿದ್ರಲ್ಲ ಮಾದೇವಕರಲ್ಲ ಅವ್ರಿಗೆಲ್ಲರಿಗೂ ಗೊತ್ತಲ್ವ ಅವ್ರು ಬರ್ತಾರೆ ಬಾ ಮತ್ತೆ ಹಾಕೋಬೇಕು ನೀನು ಕರಿಯಕ್ಕೆ ಹಂಗೆ ಅಂದ್ಬಿಟ್ಟು ಸುಮ್ಕಾಯ್ತದ ಏನಂತಾರೆ ನೋಡಿ ಬರಲೇ ಇಲ್ಲ ತಿಕ್ಕ ತಿರ್ಸ್ಕೊಂಡು ಹೋದ್ಲು ತೋಪಕ್ಕ ಮಗಳ ಮದುವೆ ಮಾಡಕ್ಕೆ ಹಂಗೆಯಾ ಮಾಡ್ಕೊಬತ್ತಲ್ಲ ಬಾ ಅಂತ ಸುಮ್ಕಾದ್ರು ಆದರೆ ನಾವು ಹೇಳ್ಬೇಕು ಅದೇ ಏಟತ್ತಾಯ್ತದ ಒಂದು ಗಳಿಗೆ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಹಾಕು ಬಂಗ ಎಲ್ಲನೂ ಮುಗಿಸಿದೀವ ಪುಟ್ಟಿ ಆ ಕೊಟ್ಟಿಗೆದು ಇದೆಲ್ಲನೂ ಹೊಸ ಕ್ಲೀನ್ ಮಾಡಬೇಕಾಯಿತು ನಾನು ಕಸ ಎಲ್ಲನೂ ಗುಡಿಸಿ ಅಂತ ಗುಡ್ಡೆ ಮಾಡಿ ಬಂದಿದ್ದೆ ಅದೊಂಚೂರು ಎತ್ತಾಕಬೇಕಾಯಿತು ಗಂಧ ತೊಡಬೇಕಾಯಿತು ಎಲ್ಲ ಕೆಲಸ ಇದೆ ಕಣಮ್ಮ ಇನ್ನೂ ಏನೋ ಬೆಳ್ಕರಿಯಾಕೆ ಬಂತು ಕಂತ ಹಾಕವ ನಾನು ಬೆಳಗ್ಗೆನೇ ಆಟೋದಕ್ಕೆ ಎದ್ದದ್ನೆಲ್ಲ ಎಲ್ಲನೂ ಮಾಡಿ ಬಂದಿದ್ದೀನಿ ಕಂತೆ ನೀನಲ್ಲಿ ಇದು ಇತ್ಲು ತಕ ಹೋಗಿದ್ದಲ್ಲ ಆಗ ನಾವೆಲ್ಲನೂ ಮುಗಿಸ್ಬಂದೆ ನೀನು ಹೋಗಿ ಬಿರ್ನಿ ತಲೆ ಕೆಡ್ಸ್ಕೊಬೇಡ ಅಕ್ಕ ನೀನು ಸಣ್ಕೊಯ್ತೀಯ ನಾನು ಹೋಗ್ಲೇ ಅಕ್ಕ ಇನ್ನೇನು ಕೆಲಸ ಎಲ್ಲ ಮುಗ್ದೈತಲ್ಲ ಅತ್ತಾಗಿ ನಿಂಗೆ ಹಾಕೊಂಡು ಬರೀ ತಯಾರು ಮಾಡಬೇಕು ನೋಡು ನಿಂದು ಕೆಲಸ ಎಲ್ಲ ಮುಗ್ದಿದ್ರೆ ನೀನು ಹೋಗಿ ಬರವ ಅವಳು ನಿಂಗೆ ಬೇರೆ ರೆಡಿ ಮಾಡಬೇಕಲ್ಲ ನೀನು ಹೋಗಿ ಬರೋಗು ನಾನು ಆಟೋತಿಗೆ ಅವಳು ಎದ್ದವಳ ನೋಡ್ತೀನಿ ಎದ್ದಿದ್ರೆ ಅವಳು ತಯಾರು ಮಾಡಿಬಿಟ್ಟಯ್ಯ ಆಮೇಲೆ ನಾನು ಸಣ್ಕೊಯ್ತೀನಿ ಸರಿ ಆಯ್ತು ಬಿಡು ಹಂಗಾರೆ ನೀನು ನೋಡೋಕೆ ಮಗ ಎದ್ದೈತೆ ಏನೋ ಅಂತ ನಾನು ಗಳಿಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಶಿವ ಅಂತೂ ಇಂತುವೆ ನಿಂಗಮ್ಮನ ಮದುವೆ ಇವತ್ತು ಆಗೋಯ್ತದ ಒಂದು ಗಳಿಗೆ ಒಳಗೆ ಅಯ್ಯೋ ದೇವ್ರೆ ಸುಸೂತ್ರವಾಗಿ ಆದ್ರೆ ಸಾಕು ಕಣಪ್ಪ ಏನು ತೊಂದರೆ ಇಲ್ದಾನೆ ಹೆಂಗೋ ಈ ಥರ ಒಪ್ಕೊಂಡು ಆಯ್ತಾ ಅವಳಲ್ಲ ಅದೇ ಒಂಥರ ಮನಸ್ಸಿಗೆ ತೃಪ್ತಿ ಹೆಂಗೋ ಸಂದಾಕಿದ್ರೆ ಸಾಕು ಆಟೆಯ ದೇವ್ರೆ ಅವ್ಳಿಗೆ ಏನು ತೊಂದರೆ ಆಗ್ದಂಗೆ ಸಂದಾಕಿರಂಗೆ ಮಾಡಪ್ಪ ಆಟ ನಂಗೆ ಕೇಳ್ಕೊಳ್ಳೋದು ಎಲ್ಲಪ್ಪ ಇದನ್ನು ಮದುವೆ ಮನೆ ಹಂಗೆ ಕಾಣ್ತಾದೆ ಅಯ್ಯೋ ಅದಕ್ಕೆ ಹೇಳೋದು ಮನೇಲಿ ಒಬ್ಳು ಹೆಂಗ್ಸಿರ್ಬೇಕು ಅಂತ ನೋಡೋಕ್ಕಾಯ್ತಾ ಇಲ್ಲ ಅವಳೆ ಸಪ್ಪಗೆ ಅಯ್ಯೋ ದೇವ್ರೆ ನಂಗೆ ಮದುವೆ ಮನೆ ಒಳಗೆ ಇದೀನಿ ಅಂತಲೇ ಅನ್ನಿಸ್ತಾ ಇಲ್ಲ ಅಳಿಯಂದ್ರೆ ತಗೋದು ಕಾಣೆ ತಯಾರಾಗಿ ಅಂದರೆ ಅಳಿಯಂದ್ರೆ ಆ ಮಾವ ಬಂದೆ ತಯಾರಾಯ್ತಾವ ನೀವು ಒಂದು ಗಳಿಗೆ ಬಂದೆ ಸರಿ ಬನ್ನಿ ಅಲ್ಲ ಇವ್ರ ಅಣ್ಣ ಅದಕ್ಕೆ ಎಲ್ಲೋದ್ರು ಮುಂಡ ಮಗ್ನೋಕೆ ಏನಾರ ಜ್ಞಾನ ಐತ ನೋಡು ಹಿಂಗೆ ಬಿಟ್ಟು ಸಿಗ್ತದೆ ಅಂದಾಗ ನುಗ್ ಬರ್ತವೆ ಈಗ ಹಾಕಲ್ವಲ್ಲ ಅದಕ್ಕೆ ಓದ್ನಂತೆ ಬರಬೇಕು ಮನೆ ಜವಾಬ್ದಾರಿ ವಹಿಸ್ಕೊಂಡು ಮಾಡಬೇಕು ಅನ್ನೋದೇ ಇಲ್ಲ ನನ್ನ ಮಗನೋಕೆ ಹಾಂ ಹೇಳಿ ಮಾವ ನಮ್ಮದೇನು ಬಟ್ಟೆ ಹಾಕತಾ ಇದ್ದೆ ಇನ್ನೇನೆಲ್ಲ ತಯಾರಾಗಿದ್ದೀನಿ ಹೊರಡದೆಯ ಬಾಲ್ ಚಂದ ಕಾಣ್ತಾ ಇದ್ದೀರಾ ಬಿಡಿ ಹೇಳಿ ಅಂದರೆ ಭಾರಿ ಚಂದ ಕಾಣ್ತಾ ಇದ್ದೀರಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಬಿಡಿ ನನ್ನ ಕಣ್ಣಿನ ದೃಷ್ಟಿ ಆಗೋಯ್ತದೆ ನಿಮ್ಮ ಅಣ್ಣ ಅದಕ್ಕೆ ಎಲ್ಲಿ ಹೇಳಿ ಅಂದರೆ ಈ ಮಗ ತಯಾರು ಮಾಡ್ಕೊಂಡು ಕರ್ಕೊಬನ್ನಿ ಅಂತ ಕಳಿಸಿ ಎಷ್ಟೊತ್ತಾಯ್ತು ಅವ್ರಿನ್ನೂ ಬರಲೇ ಇಲ್ಲ ಏನು ಹಿಂಗೆ ಆಗ್ಬಿಟ್ರೆ ಹೊಸ ಜವಾಬ್ದಾರಿ ಬೇಡವೆ ಬತ್ತಾರೆ ಹಾಕಿ ಮಾವ ಪಾಪ ಅವ್ರಿಗೂ ಮಕ್ಕಳು ಮರಿ ಎಲ್ಲನೂ ತಯಾರು ಮಾಡಿ ಹೊಂಡ್ಬೇಕು ಅಂದರೆ ಹೊಸ ತಡ ಆಯ್ತಲ್ಲ ಏನಾಗಕ್ಕಿಲ್ಲ ಬತ್ತರ್ಕಂತ ಹಾಕಿ ಬಂದೇ ಬಿಟ್ರು ನೋಡಿ ಮಾವ ಕೇಳ್ತಿದ್ರಲ್ಲ ಇಲ್ಲಿ ಬಂದರು ಇವಳಮ್ಮನ ಇವಳಿಗೆ ಹೇಳ್ದೆ ಇಂಥ ಸೀರೆ ತಗೋಬೇಡ ಕಣಿ ಆ ಮದುವೆ ಹುಡುಗಿಗಿಂತವ ನೀನೇ ಮದುವೆ ಆಗೋಂಗೆ ಕಾಣ್ತಾ ಇದೆಯಾ ಅಂತ ಉಟ್ಕೊಂಡು ನಾಚಿಕಿಲ್ದಂಗೆ ಗೊತ್ತಾಳೆ ಹೇಳಿದ್ರು ಕೇಳ್ತಾ ಹೋದ್ಲು ಯಾವ ಥರ ಸುಮಾರು ಗೆಲ್ಲ ಉಟ್ಕೊಂಡು ಬಂದಿರು ಬೇಡ ಅಂತಿದ್ದೇನು ಏನು ಮದುವೆ ದೇವಸ್ಥಾನದಲ್ಲಿ ಆಗೋದು ಇವಳನ್ನ ಇನ್ನೊಂದಪ್ಪ ಮದುವೆ ಮಾಡ್ತಾವ್ರೇನೋ ಅನ್ನಂಗೆ ರೆಡಿಯಾಗಿ ಬಂದವಳು ಬರದ ಈಗ ಬಂದು ಅಲ್ಲ ನೆಂತಿ ನೋಡ್ಕೊಂಡು ನಿಂತಿದ್ಯಾ ಇತ್ತಾಗ ನೋಡ ಏನಿಲ್ಲ ಮಾವ ಸುಮ್ಕೆ ಹಂಗೆ ನೋಡ್ತಾ ಇದ್ದೆ ಆಟೆಯ ಇನ್ನೇನಿಲ್ಲ
ಯಾಕೆ ಏನಾಯ್ತು ಮಾವ ಎಲ್ಲ ತಯಾರಾಗಿದ್ರೆ ವಾರ್ಡನ್ ಬಂದಿದ್ದೆ ಜಲ್ದಿ ವಾರ್ಡನ್ ಅಂತೆ ಆದ್ರೂ ಓಸಿ ಯಾವ ಹೊತ್ನಂತೆ ಬರಬಾರ್ದ ನೀವಿಬ್ರೂ ಏ ಮನೆ ಇದೇನು ಮದುವೆ ಮನೆ ಹಂಗೆ ಕಾಣ್ತೈತೆ ಮನೆ ಒಳಗೆ ಕಳೆನೇ ಇಲ್ಲ ಒಸಿ ಬಂದು ದೇವ್ರ ದೀಪ ಗೀಪ ಹಚ್ಚಿ ಮಾಡಿ ಇದು ಮಾಡೋಣ ಏನೂ ಇಲ್ಲ ಹೂವು ಪವ್ವ ಏನಾರ ಮಡ್ಸಿ ಇದು ಮಾಡೋಣ ಅನ್ನೋದು ಏನೂ ಇಲ್ಲ ಈಗ ಬರ್ತಾ ಇದ್ದೀರಲ್ಲ ಏ ಇಲ್ಲ ಮಾವರೆ ನೆನ್ನೆನೆ ಮನೆಗಿನ ಎಲ್ಲನೂ ಒರೆಸಿ ಇಟ್ಟಿವನ್ನೆಲ್ಲ ಇನ್ನೇನು ಇದಕ್ಕೆಲ್ಲ ಕೆಲಸ ಹೋಗಿ ಇನ್ನೇನು ದೇವ್ರ ದೀಪ ಅವನ್ನೇ ಹಚ್ಚು ಅಂತ ಅಂದಿದ್ನಪ್ಪ ಹಚ್ಚಿದ್ರೆ ಆಗೋಯ್ತಿತ್ತು ಅದಕ್ಕೆ ಸುಮ್ಮಕ್ಕೆ ಬಂದೆ ನಾನು ಮಕ್ಳು ರೆಡಿ ಮಾಡ್ತಾ ಇದ್ದಾನೆ ಹುಡುಗರುಗಳು ಅವು ತಯಾರಾಗೋದಕ್ಕೆ ಆಗೋಯ್ತು ಸ್ನಾನ ಮಾಡಿಸಿ ಅದಕ್ಕೆ ಹೊಸಿ ತಡ ಆಯ್ತು ಆಟೆಯ ಹ್ಞೂ ನಾನು ಹಚ್ಚಿದ್ದೀನಿ ದೇವ್ರ ದೀಪ ನಾನು ಹಚ್ಚಿದ್ದೀನಿ ಕಣ್ಮಾವ ನಾನು ಆಗಲೇ ದೇವ್ರ ದೀಪ ನಾನು ಹಚ್ಬಿಟ್ಟು ಬಂದೆ ನಿಂತ್ಕೊಂಡಿದ್ದು ಮಕ್ಕಳೆಲ್ಲ ತಯಾರಾಗವ ಅದಕ್ಕೆಮ್ಮ ಹ್ಞೂ ಅವು ತಯಾರಾಗಿ ಬಾಗ್ಲಲ್ಲಿ ಆಟ ಆಡ್ತಾವೆ ನಡ್ರಿ ಇನ್ನು ಒಂಡನ ಟೈಮ್ ಆಯ್ತೈತೆ ಅಲ್ಲ ಇವಳೇನು ಹಿಂಗೆ ತಯಾರಾಗಿ ಬಂದವಳ ಅಂತ ಮದುವೆ ಇವಳ್ದ ಇಲ್ಲ ನಿಂಗಮ್ಮಂದ ದೇವ್ರೆ ಜೋಡ್ ಚಂದ ಕಾಣ್ತಾ ಇದ್ದೀರಿ 3 ಜನನೂ ಒಬ್ರಿಗಿಂತ ಒಬ್ರು ಚಂದ ಕಾಣ್ತಾ ಇದ್ದೀರ ನಮ್ಮ ನಿಂಗಮ್ಮ ಅಂತುವೆ ಅನ್ನಾಹುತ ಬೋಲ್ ಚಂದ ಕಾಣ್ತಾವಳು ಮಾತ್ರ ನಂದೇ ದೃಷ್ಟಿ ಆಗೋಯ್ತದ ತಾಗಿ ಕೆಂಪನ ಸೀರೆ ಚಂದ ಕಾಣ್ತೈತಿ ನೀನು ತೆಗೆಸ್ಕೊ ಬಂದಿರೋದು ಒಳ್ಳೆ ರಾಜ್ಕುಮಾರಿ ನೋಡ್ದಂಗೆ ಆಯ್ತೈತಿ ನಾವು ಎಲ್ಲರನ್ನೂ ಇಲ್ಲಿ ತೋರ್ಸೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಜನನಷ್ಟೇ ಇಲ್ಲಿ ಸೇರಿಸಿರ್ತೀನಿ ನಾನು ಎಷ್ಟು ಜನನಾಗುತ್ತೆ ಅಷ್ಟು ಜನಕ್ಕೆ ಸುಮ್ಮನೆ ಹಾಗೆ ಮದುವೆ ಕಾನ್ಸೆಪ್ಟ್ ಮುಗೀತು ಅನ್ನೋ ಥರ ನಿಮಗೆ ತೋರ್ಸೋಕ್ಕೆ ಈಟತ್ತಾಯ್ತಪ್ಪ ಎಲ್ಲ ಬರಬೇಕಾಗಿತ್ತು ನಿಮ್ಮ ಅಪ್ಪೆಲ್ಲ ಅಲ್ಲೇ ಕಾಯ್ಕೊಂಡು ನಿಂತವನೇ ಅನ್ನಿಸ್ತದೆ ಇನ್ಯೂರು ಬಂದವರು ಇಲ್ವೋ ಏನು ಈಟ್ ತಡ ಮಾಡ್ಕೊಬಿಟ್ರು ಶಾಂತ ಅಲ್ಲಿ ಅಂದ್ರೆ ಬತ್ತಾವ್ರು ನೀನೇ ಕೇಳು ನಾನು ಹೆಂಗೆ ಕೇಳಿ ಅವ್ರನ್ನ ಮಸಿ ನೀನೇ ಕೇಳು ಏನು ಬತ್ತಾವ್ರ ಏನು ಅಂತವ ಅವ್ರೇನು ಬತ್ತಾವ್ರ ಗಂಡಿನ ಕಡೆಯವರು ಏನು ಮಗ ಎಲ್ಲಿ ಮಗ ಅಲ್ಲಿ ಆಟ ಆಡ್ತೈತಿ ಮಾದೇಶ ಮಹೇಶ ಸುರೇಶ ಅವರೆಲ್ಲವ ಅಲ್ಲಿ ಕೂರ್ಸ್ಕೊಂಡು ಕೂತವ್ರೆ ಇನ್ನೇನಿಲ್ಲ ದೇವಸ್ಥಾನ ಬಿಸ್ಲು ಅಂತವ ಅಲ್ಲಿ ಕೂರ್ಸ್ಕೊಂಡು ಆಟ ಆಡಿಸ್ತಾವ್ರೆ ಮಗಲ್ ಐತೆ ಅವ್ ಬತ್ತಾವ್ ಕಣೆ ಅಲ್ಲಿ ಕಾಣಿಸ್ತು ಬತ್ತಾ ಇರೋದು ಅದಕ್ಕೆ ಏಳನ ಅಂತ ಬಂದವ ಮಾವನು ಬತ್ತಾವ್ರೆ ಬತ್ತಾವ್ರ ಅಯ್ಯೋ ಆ ಕಡೆಗೆ ನಿಂತ್ಕೊತೀನಿ ಇನ್ನು ದೊಡ್ಡಪ್ಪ ಎಲ್ಲ ಬರ್ತಾರೇನು ನಾವು ಬರೋದು ಹೊಸ ತಡ ಆಗೋಯ್ತು ಇನ್ನು ಟೇಮ್ ಐತೆ ಇನ್ನು ಯಾರು ಬಂದಿಲ್ವಲ್ಲ ಜನಗಳು ಬರ್ತಾರೆ ಅವ್ರು ನಡ್ರಿ ನಾವು ಬಡನತ್ತ ಮುಗಿಸ್ಬಿಡೋಣ ಟೇಮ್ ಆಗೋಯ್ತದೆ ಮುಹೂರ್ತ ಮೀರೋದ್ರ ಆಗಕ್ಕಿಲ್ಲ ಹಂಗಾರೆ ಬನ್ನಿ ಮತ್ತೆ ಬಿರ್ಬಿರ್ನ ಮುಗಿಸ್ಬಿಡೋಣ ತಡ ಆಗೋಯ್ತದೆ ಇನ್ನೇನು ಎಲ್ಲ ಮುಗಿತಲ್ಲ ಈಡು ಜೋಡು ಮಾತ್ರ ಪಸಂದ ಕಾಣ್ತಾವ್ರೆ ಇಬ್ರುವೆ ಬೋಸಂದ ಕಾಣ್ತಾವ್ರ ಮಾತ್ರ ಹ್ಞೂ ಮತ್ತೆ ತಡ ಆಯ್ತತೆ ಮಾವ ಒಣ್ಸಿ ಹೆಣ್ಣುಗಳನ್ನೂ ಕರ್ಕೊಂಡು ಊರಿಗೆ ಹೊಂಡನ ಗಾಡಿ ಹೆಂಗಿದ್ರು ಕಟ್ಟವ್ರಲ್ಲ ನಾವೇ ದನ ಕರ್ಗಳನ್ನೆಲ್ಲ ಬಿಟ್ಟು ಬಂದಿರ್ತೀವಿ ಇನ್ನು ಹೋಗೋ ಹೊತ್ತಿಗೆ ಎಷ್ಟೊತ್ತಾಯ್ತೋ ಏನೋ ಸರಿ ಮತ್ತೆ ಇನ್ನೇನು ಮನೆ ತಕ್ಕ ಕರ್ಕೊಂಡು ಹೋಗಂಗಿಲ್ಲ ಹಂಗಾರೆ ಹೊತ್ತಂತೆ ವಂಡಿ ಇನ್ನು ಮದುವೆ ಗಂಡು ಹೆಣ್ಣು ಇಟ್ಕೊಂಡು ತಡಾಗೆಲ್ಲ ಹೋಗಬಾರ್ದು ಬಿರ್ಬಿರ್ನು ವಂಡಿ ಮತ್ತೆ ಪುಟ್ಟಿ ಕರ್ಕೊ ಹೋಗಬಾ ನಿಂಗಮ್ಮ ಜೊತೆಗೆ ಪುಟ್ಟಿ ಕರ್ಕೊ ಹೋಗಿ ಒಬ್ಬಳೇ ಹೋಗಬಾರ್ದು ಅಟ್ಲ ದಮ್ಮಿಯಾಗ ಅವಳು ಬರ್ತಾಳೆ ಕರ್ಕೊಂಡು ಹೋಗಿ ನಾವು ಕರೆಯಕ್ಕೆ ಬರ್ತೀವಲ್ಲ ಅವತ್ತು ನಮ್ಮ ಕೊಟ್ಟು ಬರ್ತಾಳಂತೆ ನೀನು ಅವಳು ಎಲ್ಲ ಒಟ್ಟಿಗೆ ಬರೀರಂತೆ ಸರಿ ಕಣವ ಆಯ್ತು ನಾನೇನು ಬರ್ತೀನಿ ಮತ್ತೆ ಆಯ್ತು ಹೋಗಿ ಬರವಾ ಮಗಳೇ ಹೋಗು ನೋಡ್ಕೊಂಡು ಮಾಡ್ಕೊಂಡು ಹೊಂದ್ಕೊಂಡು ಹೋಗವ ಅದೊಂದು ಮಗ ಅದನ್ನ ಸಂದಕ್ಕೆ ನೋಡ್ಕೊಳವ ತಾಯಿಲದ ಮಗ ಅದು ಸಂದಕ್ಕೆ ನೋಡ್ಕೊಂಡು ಹೊಂದ್ಕೊಂಡು ಸಂದಕ್ಕಿರು ಮಗಳ ನೋಡ್ಕೊಂಡು ಹೊಂದ್ಕೊಂಡು ಇನ್ನೇನೆಲ್ಲ ನಿನ್ನ ಕೈಯಾಗೆ ಅದೇ ಅತ್ತೆ ಮಾವ ಇಲ್ಲ ಏನಿಲ್ಲ ಅನ್ಸರ್ಸ್ಕೊಂಡು ಹೋಗವ ಸರಿ ಬಿಡು ಆಯ್ತು ಬಾವ ಬರ್ತೀನಿ ಬಾವ ಅಪ್ಪಯ್ಯ ಇಲ್ಲವನೆ ಮಹೇಶ ಎಲ್ಲ ಆ ಕಡೆ ಅವರ ನಾನು ಹೇಳ್ಬಿಟ್ಟು ಮತ್ತೆ ಹೊಂಟೀನಿ ಆಯ್ತು ಕಣಮ್ಮ ಹೋಗ್ಬಿಟ್ಟು ಬಾ ಒಳ್ಳೇದಾಗ್ಲಿ ಮಾವ ಮಾದೇಶ ಮಹೇಶ ಎಲ್ಲ ಅಲ್ಲೇ ಮಗ ಆಟ ಆಡಿಸ್ತಾ ಆ ಕಡೆ ಕೂತವ್ರು ನೋಡು ಅವ್ರಿಗೆ ಹೋಯ್ತವ ಹೇಳ್ಬಿಟ್ಟು ಹೋಗು ಬಿರ್ಬಿರ್ನ ಒಂಡ್ರವ ಹೊತ್ನಂತೆ ಊರು ಸರ್ಕಲಿರಂತೆ ಆಮೇಲೆ ಕತ್ಲಾಯ್ತದೆ ಊರಿಂದ ದಾರಿ ಬೇರೆ ಸರಿ ಇಲ್ಲ ಆ ಹಾದಿಲಿ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಎದುರ್ತಾರೆ ಜನ ಬಿರ್ಬಿರ್ನ ಹೊತ್ನಂತೆ ಊರು ಸೇರ್ಕೊಳ್ಳಿ ಸರಿ ಮತ್ತೆ ನಾನಿನ್ನ ಹೊರಡ್ತೀನಿ ಅತ್ತೆ ಮಾವ ಶಾಂತ ಬಾವ ನಾ ಹೊರಡ್ತೀನಿ ಮತ್ತೆ ತಡ ಆಯ್ತತೆ ಓ ಇವರು ಒಬ್ಬೊಬ್ರಿಗೂ ಹೇಳ್ಕೊಂಡು ಹೊಂಡ ಹೊತ್ತಿಗೆ ಏನು ಇಲ್ಲೇ ಕತ್ಲಾಯ್ತದೋ ಏನೋ ಕಾಣಕನಪ್ಪ ನಾವಿನ್ನು ಹೋಗಿ ಬಟ್ಟೆ ಬಿಚ್ಚಾಕಿ ಹಾಲು ಹಿಂಡಬೇಕು ಎಲ್ಲ ಮಾಡಬೇಕು ಇವ್ರಿಗೇನು ಆದ್ರೂ ಒಬ್ಬರಾರ ನನ್ನ ಸೀರೆ ಚಂದ ಕತೆ ಅಂದಿಲ್ವಲ್ಲ ಅಲ್ಲ ನಾನು ಬೇರೆಯಾ ಅವಳಿಗೆ ಕಮ್ಮಿ ಕೊಡಿಸಿ ನಾನು ಜಾಸ್ತಿ ತಗೊಂಡಿದ್ದೆ ಒಬ್ಬರಾರ ಅಯ್ಯೋ ಕಂಡಿದ್ರಲ್ವ ಇಂಥ ಸೀರೆ ಕೇಳಾವು ಸೋಪಕ್ಕ ನೀನೇನು ಎದುರ್ಕೋಬೇಡ ಸುಮ್ಕಿರು ನಾವಿರ್ತೀವಿ ನಾವು ಸಂದಕ್ಕೆ ನೋಡ್ಕೊತೀವಿ ನೀನೇನು ಭಯ ಪಡ್ಬೇಡ ಮತ್ತು ನಾವಿನ್ನು ಹೊಂಟೀವಿ ತಡ ಆಯ್ತತೆ ನಿನ್ನ ಗಾಡಿ ಬಿಟ್ಕೊಂಡು ನಾವು ಹೋಗಿ ತಲುಪೋ ಹೊತ್ತಿಗೆ ಇನ್ನು ಅಲ್ಲಿ ಹೋಗಿ ನಾವು ದನಕರುಗಳನ್ನೆಲ್ಲ ನೋಡಬೇಕು ಭಾರಿ ತಡ ಆಗೋಯ್ತು ಕನಕ ನಾವು ಹೊಂಟೀವಿ ಮತ್ತೆ ಹ್ಞೂ ಕಣಪ್ಪ ಆಯಿತು ಹೋಗಿ ಬನ್ನಿ ಹೊಸಿ ಯಾರು ನೋಡ್ಕೊಳಪ್ಪ ಇನ್ನೇನು ಅವಳಿಗೆ ಹೊಸಿ ಗೊತ್ತಾಗಕ್ಕಿಲ್ಲ ನೀನು ಅವಳು ಇಬ್ಬರೇ ನೋಡ್ಕೋಬೇಕು ಕಣಪ್ಪ ಇನ್ನು ಯಾರು ನೋಡ್ಕೊತಾರೆ ಹೇಳು ಹೊರ್ಗಿತ್ತಿರಿ ಇಬ್ಬರು ಸಂದಾಕಿದ್ರೆ ಆತೆ ಸಾಕು ನಮಗೆ ಊಟ ಎಲ್ಲನೂ ಕಟ್ಟಿ ಆ ಕಡೆ ಇಟ್ಟವನೆ ಮಾದೇಶ ಹೋಯ್ತವ ನೀವು ಯಾವ ಗಾಡಿ ಕೂತ್ಕೊತೀರ ಆ ಗಾಡಿಗೆ ಊಟ ಇಟ್ಕೊಳ್ಳಿ ಅವರು ಗಂಡು ಹೆಣ್ಣು ಕೂತ್ಕೊಳ್ಳೋ ಗಾಡಿಗೆ ಒಂದಿಬ್ಬರನ್ನ ಹಚ್ಚಿ ಸರಿ ಹೋಯ್ತದೆ ಹೆಂಗೋ 2-3 ಎತ್ತಿನ ಗಾಡಿ ತಂದಿವ್ರಲ್ಲ
ಮಾವ ನೀವು ಹೋಯ್ತೀರಾ ಅವ್ರ ಕೂಟೆ ಇವತ್ತು ಇದ್ಬಿಟ್ಟು ಬರ್ತೀರಾ ಇಲ್ಲ ಏನು ಇಲ್ಲೇ ಉಳ್ಕೊತೀರಾ ನೀವು? ಇಲ್ಲ ಕಣಪ್ಪ, ನಾನು ಮನೆ ಬಿಟ್ಟು 2 ದಿನ ಆಗದೆ, ಇವತ್ತು ಇಲ್ಲೇ ಉಳ್ಕೊತೀನಿ. ಇನ್ನೇನು ಅವ್ರ ಅಣ್ಣ ಅತ್ತಿಗೆ ಎಲ್ಲ ಇರ್ತಾರಲ್ಲ, ಇನ್ನು ನಾನು ಯಾಕೆ ಅಲ್ಲಿ ಇನ್ನು ಇವ್ರೂರವರು ಬಂದವರಲ್ಲ ಅವರೆಲ್ಲ ಇರ್ತಾರೆ. ಇವ್ರ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲ ಅವ್ರೆ, ಅಲ್ಲಿ ಗಾಡಿ ತಾವ್ರೆ. ಅವರು ಗಾಡಿ ಕಟ್ತಾ ಇದ್ದಾರಲ್ಲ, ಅವೆಲ್ಲನೂ ಜೋಡಿಸ್ಕೊತಾವ್ರೆ ಇಟ್ಕೊಂಡು ಅವ್ರು ಇರ್ತಾರೆ. ಮತ್ತು ನಾನು ಒಂದ್ಸತಿ ಯಾಕೆ, ನಾನು ಬೀಗ್ ಊಟದ ದಿನ ಹೋಯ್ತೀನಿ ಬೆಳಗ್ಗೆ ಓದ್ತಾರನೆಯ. ಅಲ್ಲಿ ಎಲ್ಲರಿಗೂ ಹೇಳಿಟ್ಟಿವ್ನಿ ಏನೇನು ತರಿಸ್ಬೇಕು, ಹೆಂಗೆ ಮಾಡಬೇಕು ಅಂತ ಎಲ್ಲ ತರಿಸಿ ಹಿಂದಿನ ರಾತ್ರಿನೇ ಎಲ್ಲನೂ ಹೊಂಚ್ಕೊಂಡಿರ್ತಾರೆ. ನಾನು ನೋಡ್ತೀನಿ, ಆದರೆ ಹಿಂದಿನ ದಿನ ನಾಳೆ ಸಾಯಂಕಾಲ ಹೊತ್ತಿಗೆ ಹೋಯ್ತೀನಿ, ಇಲ್ಲ ಅಂದರೆ ನಾಡಿದ್ದು ನಿಮ್ಮ ಕೂಟೆಯ ಬರ್ತೀನಂತೆ. ದಯವಿಟ್ಟು ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಅಪ್ಲೋಡ್ ಆಗುವಾಗ ಅದು ಕ್ಯಾನ್ಸಲ್ ಆದರೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಬ್ಯುಸಿಲಿದ್ದೆ, ಮೊಬೈಲು ಸ್ವಲ್ಪ ಸ್ಲೋ ಆಗ್ತಾ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿದೆ. ದಯವಿಟ್ಟು ಯಾರು ಕೋಪ ಮಾಡ್ಕೋಬೇಡಿ. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಧನ್ಯವಾದಗಳು ಸ್ನೇಹಿತರೆ.